ಹುಡುಗಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆ ಯಾರಿರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಈಗ ನಿಮಗೆ ಗೊತ್ತಾಗುತ್ತೆ. ಬಹುಶಃ ನಿಮಗೆ ಗೊತ್ತಿರಬಹುದು, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವೀರೇಂದ್ರ ಅವರು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಸರ್, ನಿಮಗೂ ಕೂಡ. ಹಾಗೆ ನಮ್ಮ ಕ್ರೈಮ್ ಡಿಪಾರ್ಟ್ಮೆಂಟ್ನ ಸೀನಿಯರ್ ರಿಪೋರ್ಟರ್ ರವಿ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ರುದ್ರತಾಂಡವ ಟೀಮ್ ಈಗ ನಿಜವಾಗ್ಲೂ ಬಿಸಿ ಬಿಸಿ ಆಗ್ತಾ ಇದೆ. ಬಟ್ ಆ ಥರದ್ದೆಲ್ಲ ಜಾಸ್ತಿ ಆಗ್ತಾ ಇದೆ. ಈಗ ಏನು ಕ್ವಶನ್ಸ್ ಇರುತ್ತಪ್ಪ ಅಂತ ಆ ಥರ ಏನು ಭಯ ಇಟ್ಕೊಳ್ಳೋದು ಬೇಕಾಗಿಲ್ಲ. ಇದೊಂದು ಒಳ್ಳೆ ಲೈವ್ಲಿ ಇದು. ಮತ್ತೆ ಡಿಫ್ರೆಂಟ್ ಫೀಲ್ಡ್ಸಿಂದ, ಪೊಲಿಟಿಕಲಿಂದ, ಸಿನಿಮಾಯಿಂದ, ಕ್ರೈಮ್ ಕಡೆಯಿಂದ, ಮೂರು ಕಡೆಯಿಂದನೂ ರುದ್ರತಾಂಡವ ಟೀಮ್ಗೆ ಏನು ಕೇಳಬಹುದು ಅಂತ ಒಂದು ವೆರೈಟಿ ಕ್ವಶನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ವೀರೇಂದ್ರ ಅವರಿಂದ ಶುರುವಾಗಲಿ ಟಾರ್ಗೆಟ್. ಸೆಂಟರ್ ಆಫ್ ಅಟ್ರಾಕ್ಷನ್ ಇವತ್ತು ರಾಧಿಕಾ ಕುಮಾರಸ್ವಾಮಿ ಅವರು. ಗೊತ್ತಿತ್ತು, ನನ್ನ ಹತ್ರನೇ ಹೇಗಿದ್ದೀರಿ ರಾಧಿಕಾ ಕುಮಾರಸ್ವಾಮಿ? ಸೂಪರ್ ಆಗಿದ್ದೀನಿ. ಕುಮಾರಸ್ವಾಮಿ ಅವರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಶಮಿಕಾ ಎಲ್ಲ ಚೆನ್ನಾಗಿದ್ದಾರೆ. ಹೌದಾ? ಇತ್ತೀಚೆಗೇನೋ ಹೆಚ್ಚು ಕುಮಾರಸ್ವಾಮಿ ಅವರು ಅಷ್ಟು ಆಕ್ಟಿವ್ ಆಗಿ ಕಾಣಿಸ್ತಾ ಇಲ್ಲ. ನಿಮ್ಮ ಜೊತೆ ಬ್ಯುಸಿ ಆಗಿದ್ದಾರಾ ಅಂತ? ನನ್ಗೆ ಗೊತ್ತಿತ್ತು ಇದೇ ಕ್ವಶನ್ಸ್ ಕೇಳ್ತೀರಾ ನೀವು ಅಂತ. ಆ ಥರ ಏನೂ ಇಲ್ಲ. ನಾನು ಸಿನಿಮಾದ ಕಡೆ ಗಮನ ಕೊಟ್ಟಿದ್ದೀನಿ. ಅವ್ರದ್ದು ರಾಜಕೀಯ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಸೊ ಇದು ಎರಡನ್ನೂ ಮಿಕ್ಸ್ ಮಾಡೋಕ್ಕಾಗಲ್ಲ. ನಂದೇ ಲೈನ್ ಬೇರೆ, ಅವ್ರದ್ದೇ ಲೈನ್ ಬೇರೆ. ಯಾಕಂದ್ರೆ ಇತ್ತೀಚೆಗೆಲ್ಲ ನೀವು ಸ್ವಲ್ಪ ದೇವಸ್ಥಾನದ ಕಡೆ ಎಲ್ಲ ನಾನು ದೇವಸ್ಥಾನ ಅಫ್ಕೋರ್ಸ್ ನಾನು ಹೋಗೇ ಹೋಗ್ತೀನಿ. ಯಾಕಂದರೆ ಸ್ವೀಟಿ ರಿಲೀಸ್ ಆಗೋ ಟೈಮಲ್ಲೂ ಕೂಡ ನಾನು ಎಲ್ಲ ದೇವಸ್ಥಾನ ಹೋಗಿದ್ದೆ. ನೀವು ಕೇಳಿರ್ಬೋದು, ನಾನು ಎಲ್ಲ ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡಿದೆ, ಯಜ ನಮಸ್ಕಾರ ಹಾಕಿದೆ ಅಂತ. ಸೊ ನಂದು ರುದ್ರ ತಾಂಡವ ಅಂದಮೇಲೆ ಇದು ಕೂಡ ನನ್ನ ಸಿನಿಮಾನೇ. ಪ್ರೊಡ್ಯೂಸರ್ ಅಲ್ಲದೆ ಇರ್ಬೋದು, ಬಟ್ ನಾನು ಹೀರೋಯಿನ್ ನಾನೇ ಅಲ್ವಾ. ಸೊ ರಿಲೀಸ್ ಆಗೋಕ್ಕೆ ಮುಂಚೆ ನಾನು ನಮ್ಮ ಡೈರೆಕ್ಟ್ರಿಗೂ ಕೂಡ ಹೇಳಿದ್ದೆ. ಬಿಟ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅಲ್ಲ, ಮಾತೆ ಬಂಡವಾಳ ರಾಜಕೀಯದವ್ರಿಗೆ ಚೆನ್ನಾಗಿ ಗೊತ್ತು. ನನ್ನ ಯಾಕೆ ಮಧ್ಯೆ ಮಧ್ಯೆ ತಂದು ಹಾಕ್ತಾ ಇದ್ದೀನಿ. ಆದ್ರೆ ಕುಮಾರಸ್ವಾಮಿ ಅವರು ಅಷ್ಟೊಂದು ಮಾತಾಡಲ್ಲ, ಸ್ವಲ್ಪ ಕಡಿಮೆನೇ ಅವ್ರೆ. ಹೇಗೆ ನೇಚರ್ ಅವ್ರದಾಗ ಹೇಗೆ? ಎಲ್ಲಿ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ತಾರೆ. ಸುಮ್ಮನೆ ಮಾತಾಡಕ್ಕಾಗಲ್ವಲ್ಲ. ಸುಮ್ಮನೆ ಅವರು ಪುಂಕ ಭಾಷಣ ಹೊಡೆಯೋರಲ್ಲ ಅವರು. ಅದಕ್ಕೋಸ್ಕರ ನೀವೇನಾದ್ರು ಸಜೆಷನ್ ಕೊಡ್ತಾ ಇರ್ತೀರ ಅವರಿಗೆ, ಪೊಲಿಟಿಕಲಿ ಆಗಲಿ ಏನಾದ್ರು? ಇಲ್ಲ, ನನಗೆ ಅದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ. ರಾಜಕೀಯಕ್ಕೆ ಬಂದ್ಮೇಲೆ ಅದೆಲ್ಲ ಈಗ ನಂದು ಬರೀ ಸಿನಿಮಾ ಕಡೆ ಮಾತ್ರ ನಾನು ಯೋಚನೆ ಮಾಡಿರೋದು. ಯಾಕಂದ್ರೆ ರಾಜಕೀಯ ಅನ್ನೋದು ಯಾವ ಏಜಲ್ಲಿ ಬೇಕಾದ್ರೂ ಬಂದ್ ಮಾಡ್ಬೋದು, ಬಟ್ ಸಿನಿಮಾ ಅನ್ನೋದು ನಮ್ಗೆ ಹೀರೋಯಿನ್ ಆಗಿ ಮಾಡಕ್ ನಮ್ಗೆ ಇಷ್ಟು ವರ್ಷ ಮಾತ್ರ ಇರೋದು. ಅದು ಕೂಡ ಇವಾಗ ದಿನ ಹೋಗ್ತಾ ಇರೋದು ನೋಡಿದ್ರೆ ನನಗೆ ಭಯ ಆಗುತ್ತೆ. ಬಟ್ ಒಂದಂತೂ ನಿಜ, ಸ್ವೀಟಿಗಿಂತ ರುದ್ರ ತಾಂಡವದಲ್ಲಿ ತುಂಬಾ ಹೆಂಗಾಗಿ ಕಾಣಿಸ್ತಾ ಇದೀನಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಹುಶಃ ಸೀರೆ ಮ್ಯಾಜಿಕ್ ಇದ್ರೂ ಇರ್ಬೋದು. ಹೌದು, ಅದು ನೀವು ತುಂಬಾ ಫೇರ್ ಆಗಿದ್ದೀರಾ, ಎಲ್ಲ ಡಾರ್ಕ್ ಕಲರ್ಸ್ ಹಾಕೋಣ ಅಂದ್ಬಿಟ್ಟು ಫುಲ್ಲು ಇವ್ರ ಮನೆಯವರು ಸೇರ್ಕೊಂಡೆಲ್ಲ ಸ್ಯಾರಿ ಸೆಲೆಕ್ಷನ್ ಮಾಡಿದ್ದು. ಇಂಥ ಕಲರ್, ಬ್ಲ್ಯಾಕ್, ರೆಡ್, ವೈಟ್, ಈ ಥರ ಎಲ್ಲ ಕಲರ್ಸ್. ರವಿ ಅವ್ರ ಕಡೆಯಿಂದ ಏನು ಪ್ರಶ್ನೆ ಬರ್ಬೋದು ಈಗ? ನನ್ನ ಮೊದಲನೇ ಪ್ರಶ್ನೆ ನೇರವಾಗಿ ನಿರ್ದೇಶಕರಿಗೆ ಕೇಳ್ತೀನಿ. ಕ್ರೈಮ್ ರಿಲೇಟೆಡ್ ಸಂಬಂಧಪಟ್ಟಂಥ ಒಂದು ಸ್ಟೋರಿ ಏನಾದರೂ ಬೇಸ್ ಆಗಿದೆಯಾ ಈ ಚಿತ್ರದಲ್ಲಿ? ಇದು ಕಥೆನೇ ಕ್ರೈಮ್ ಸಬ್ಜೆಕ್ಟ್ ಬಗ್ಗೆ. ಅಂದರೆ ಒಬ್ಬ ತುಂಬ ಕಾಮನ್ ಮ್ಯಾನ್ ಬಂದ್ಬಿಟ್ಟು ಅವ್ನ ಲೈಫ್ ಹೆಂಗೆ ಲೀಡ್ ಮಾಡ್ತಾನೆ ಅನ್ನೋದು. ಅಂದರೆ ಎಲ್ಲೋ ಒಂದು ಕಡೆಗೆ ನಾವು ಒಂದು ಫೈಟ್, ಏನೋ ಒಂದು ಗಲಾಟೆ ಏನೋ ನಡೀತಾ ಇರುತ್ತೆ. ಆ ಟೈಮಲ್ಲಿ ಬಂದ್ಬಿಟ್ಟು ನನಗೆ ಯಾಕೆ ಆ ಗಲಾಟೆ, ನಾನು ಹೋಗೋದು 4 ಜನ ನನಗೆ ಹೊಡೆಯೋದು, ಆ 4 ಜನ ಹೊಡಿಯೋಕೆ ಹೋಗಿ 40 ಜನ ಬರ್ತಾರೆ, 40 ಜನ ಹೊಡಿಯೋಕ್ಕಾಗತ್ತಾ ಅವ್ರು ಬಂದು ಮನೆ ಮುಂದೆ? ಅಂದರೆ ಹೀರೋ ಕ್ಯಾರೆಕ್ಟ್ರೇ ಬಂದ್ಬಿಟ್ಟು ತುಂಬ ಕಾಮನ್ ಮ್ಯಾನ್ ಸಬ್ಜೆಕ್ಟು. ಅದ್ರ ಜೊತೆ ಹೋಗ್ತಾ ಒಂದು ಮಾಫಿಯಾ, ಒಂದು ಗಣಿ ಮಾಫಿಯಾ ಒಳಗಡೆಗೆ ಇವ್ರ ಬ್ರದರ್ ಬಂದ್ಬಿಟ್ಟು ಒಂದು ಗೌರ್ಮೆಂಟ್ ಸರ್ವೆಂಟು ಗಣಿ ಮಾಫಿಯಾದಲ್ಲಿ ಸಿಕ್ಕಾಕೊಳ್ತಾನೆ. ಟೋಟಲ್ ಸಬ್ಜೆಕ್ಟೇ ಬಂದ್ಬಿಟ್ಟು ಕ್ರೈಮ್ ಬೇಸ್ಡ್. ಅದ್ರ ಒಳಗಡೆಗೆ ಹ್ಯೂಮನ್ ವ್ಯಾಲ್ಯೂಸ್. ಸಿನಿಮಾದಲ್ಲಿ ರಾಧಿಕಾ ಅವ್ರದ್ದು ಟೀಚರ್ ಕ್ಯಾರೆಕ್ಟರು. ಸೊ ಕುಮಾರಸ್ವಾಮಿ ಅವ್ರಿಗೆ ಏನಾದ್ರು ಟೀಚ್ ಮಾಡ್ತಾರ ಅವರು? ಹೌದು, ಅವರಿಂದ ನಾವು ಕಲ್ತ್ಕೋಬೇಕು. ನಾನೇನು ಅವ್ರಿಗೆ ಹೇಳ್ಕೊಡೋದು. ಚಿರಂಜೀವಿ ಸರ್ಜಾ ಅವ್ರಿಗೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಅಖಿಲ್ ಅನ್ನೋರು ಫೇಸ್ಬುಕ್ ಅಕೌಂಟ್, ನಾಗಾರ್ಜುನ ಆತನ ಫೇಸ್ಬುಕ್ ಅಕೌಂಟ್ನ ಟ್ರ್ಯಾಕ್ ಮಾಡಿ, ಮತ್ತು ಇತ್ತೀಚೆಗೆ ನಮ್ಮ ಪ್ರಜ್ವಲ್ ದೇವರಾಜ್ ಅವರ ಫೇಸ್ಬುಕ್ನ ಕೂಡ ಟ್ರ್ಯಾಕ್ ಮಾಡಿ ಸಾಕಷ್ಟು ಫ್ಲರ್ಟ್ಗಳೆಲ್ಲ ಆಗ್ತಾ ಇತ್ತು. ಅವ್ರ ಹೆಸರಲ್ಲಿ ಬೇರೆಯವ್ರು ಯಾರೋ ಫ್ಲರ್ಟ್ ಮಾಡ್ತಾ, ಅನುಭವ ನಿಮ್ಗೆ ಸೆಲೆಬ್ರಿಟೀಸ್ ಹೆಸರಲ್ಲಿ ಬೇರೆಯವ್ರು ಕ್ರಿಯೇಟ್ ಮಾಡ್ಕೊಂಡು ಸೋಷಿಯಲ್ ನೆಟ್ವರ್ಕ್ ನ ಮಿಸ್ಯೂಸ್ ಮಾಡ್ಕೊಳ್ಳೋವಂಥದ್ದು. ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಇದೇ ಥರ ಫೇಸ್ಬುಕ್ಕಲ್ಲಿ ಇದ್ದಾಗ ಚಿರಂಜೀವಿ ಸರ್ಜಾ ಅನ್ನೋ ಒಂದು ಅಕೌಂಟ್ ನನಗೆ ಬಂದಿತ್ತು. ನಾನು ಅಯ್ಯಯ್ಯೋ ಏನಪ್ಪ ಅಂದರೆ ಎಷ್ಟೋ ಜನ ಅಭಿಮಾನಿಗಳಿಗೆ ಅದೊಂದು ಇಟ್ ಇಸ್ ಬೇರೆ ಪಾತಕ್ಕೆ ಕರ್ಕೊಂಡೋಗೋದು. ಎಷ್ಟೋ ಜನ ಒಂದು ನಂಬಿಕೆಯಿಂದ ಓಕೆ ನಾವು ಇವ್ರ ಅಭಿಮಾನಿ, ಇವ್ರ ಹತ್ರ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ನಂಬಿಕೆ ಮೇಲೆ ಅಕ್ಸೆಪ್ಟ್ ಮಾಡ್ಕೊತಾರೆ. ಇಲ್ಲಾಂದರೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದಾಗ ಒಪ್ಕೊತಾರೆ. ಮ್ಯಾಕ್ಸಿಮಮ್ ನಂದು ಏನು ಮಾಡ್ಬಿಟ್ಟಿದ್ದೀನಿ ಅಂದರೆ ಪೇಜ್ ಮಾಡಿಬಿಟ್ಟಿದ್ದೀನಿ. ನನ್ನ ಪರ್ಸ್ನಲ್ ಅಕೌಂಟ್ ಅಂತ ಏನೂ ಇಟ್ಟಿಲ್ಲ. ಸೊ ಐ ಹ್ಯಾವ್ ಮೇಡ್ ಇಟ್ ಅಫಿಷಿಯಲಿ ಪೇಜ್ ಮಾಡಿಬಿಟ್ಟಿದ್ದೀನಿ, ವೆರಿಫೈಡ್ ಮಾಡಿಸಿದ್ದೀನಿ. ನಿಮ್ಮ ಅಕೌಂಟಿಂದ ಯಾವುದಾದ್ರೂ ಮಿಸ್ಯೂಸ್ ಆಗಿರೋಂಥ ಒಂದು ಘಟನೆ ನಡೆದಿರೋದು ಯಾವುದಾದ್ರೂ? ಟಚ್ ವುಡ್ ಇಲ್ಲಿವರೆಗೂ ಆ ಥರದ್ದು ಏನೂ ಆಗಿಲ್ಲ. ರಾಧಿಕಾ ಅವರು ಕೂಡ ರೀಸೆಂಟಾಗಿ ಸೋಷಿಯಲ್ ನೆಟ್ವರ್ಕ್ಗೆ ಬಂದರು ಅಂತ, ಸ್ವೀಟಿ ಸಿನಿಮಾದಿಂದ ಬಂದರು ಅನ್ಸುತ್ತೆ. ಹೌದು, ಅದಾದ್ಮೇಲೆ ಬಂದಿದ್ದು. ಬಟ್ ಆಕ್ಟಿವ್ ಆಗಿದ್ದೀರಾ?
ಇದ್ದೀನಿ ಬಟ್ ನನಗೆ ಟ್ವಿಟರ್ ಅಂಡ್ ಫೇಸ್ಬುಕ್ ಇಲ್ಲ ಪೇಜ್ ಇದ್ದೀನಿ ಫೇಸ್ಬುಕ್ ಅಲ್ಲಿ ಇದ್ದೀನಿ ಕೆಲವೆಲ್ಲ ಬೇರೆಯವರೆಲ್ಲ ಅಭಿಮಾನಿಗಳೆಲ್ಲ ಮಾಡ್ಕೊಂಡಿದ್ದಾರೆ ಎಲ್ರಿಗೂ ಕನ್ಫ್ಯೂಸ್ ಆಗುತ್ತೆ ನಂದು ಯಾವುದು ಅಂತ ಬಟ್ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ನಿಮ್ಮ ಹೆಸರಲ್ಲೂ ಕೂಡ 3-4 ಇದೆ ಅದಕ್ಕೋಸ್ಕರನೇ ಹಾಗೆ 4 ಜಾಸ್ತಿನೇ ಇದೆ ಹೌದು 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 ಐ ಥಿಂಕ್ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ ನನಗೆ. ಐ ಥಿಂಕ್ ನಮ್ಮ ಈ ಸಿನಿಮಾದಲ್ಲಿ ನೋಡಿದ್ರೆ ಚಿರು ಬೇರೆ ಸಿನಿಮಾಗಳಿಗಿಂತ ಇನ್ನೂ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ, ರೊಮ್ಯಾಂಟಿಕ್ ಹೀರೋ ತರ ಕಾಣಿಸ್ತಾರೆ. ಬೇರೆ ಇದೆ ಹೇಗೆ ರಾಧಿಕಾ ಅವರ ಒಂದು ರಿಫ್ಲೆಕ್ಷನ್ ಐ ಮೀನ್ ಅದೊಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಜ ಹೇಳಬೇಕು ಅಂದರೆ ಒಂದು ದ ಎಂಟೈರ್ ಕ್ರೆಡಿಟ್ ಬಂದು ಗುರುದೇಶ್ ಅವ್ರಿಗೆ ಹೋಗ್ಬೇಕು. ಯಾಕಂದರೆ ನಾನು ಸುಮ್ಮನೆ ನೋಡಿದ್ರೆ ಯಾಕೆ ಹಿಂಗೆ ನೋಡ್ತಾ ಇದೆಯಾ, ಒಂದು ಸ್ವಲ್ಪ ಸೋಬರ್ ಡೌನ್ ಆಗು ಅಂತ ಎಷ್ಟೊಂದು ಜನ ಹೇಳಿದ್ದಾರೆ. ಹಂಗಿದ್ದಾಗ ಈ ವಾಸ್ ವೆರಿ ಪರ್ಟಿಕ್ಯುಲರ್, ನನಗಿದು ಬೇಕು ಅನ್ನೋದು ಅವ್ರ ತಲೆಯಲ್ಲಿ ತುಂಬ ಚೆನ್ನಾಗಿ ಗೊತ್ತಿತ್ತು. ದ ಸೇಮ್ ಟೈಮ್ ಒಳ್ಳೆ ಪ್ಲಸ್ ಪಾಯಿಂಟ್ ಅಂತ ಅನ್ಸುತ್ತೆ. ವಿ ಹರಿಕೃಷ್ಣ ಅವರದ್ದು ಬಿಗಿನಿಂಗ್ ಇಂದಾನು ಎಲ್ಲ ಹಾಡುಗಳು ಹಿಟ್ ಆಗಿದೆ. ಅದರಲ್ಲೂ ಪುನೀತ್ ಅವರು ಹಾಡಿದ್ದಾರೆ, ಅದೆಲ್ಲ ಯಂಗ್ಸ್ಟರ್ಸ್ಗೂ ತುಂಬಾ ಇಷ್ಟ ಆಗುವಂತ ಹಾಡು. ಸೊ ಆ ಹಾಡಿನ ಮೇಕಿಂಗ್ ನೋಡ್ಕೊಂಡು ಬರೋಣ ಈಗ ಒಂದ್ಸಲ. ಆ ಹಾಡನ್ನ ನೋಡ್ತಾ ಮತ್ತೆ ಒಂದು ಸ್ಮಾಲ್ ಬ್ರೇಕ್ ಅನ್ನ ತಗೊಂಡು ಬರೋಣ. ಇನ್ನೊಂದಷ್ಟು ಪ್ರಶ್ನೆಗಳು ನಮ್ಮ ಪೊಲಿಟಿಕಲ್ ಡಿಪಾರ್ಟ್ಮೆಂಟ್ ಇಂದ, ಕ್ರೈಮ್ ಡಿಪಾರ್ಟ್ಮೆಂಟ್ ಇಂದ ಬರೋದಿದೆ, ಏನಂತ ನೋಡೋಣ.